ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಶ್ರಾವಣ ಅಂದ್ರೇ ಹಬ್ಬ ಅಲ್ವಾ? ಶ್ರಾವಣ ವರಮಹಾಲಕ್ಷ್ಮಿ ಆಯಿತು, ಫ್ರೆಂಡ್ಶಿಪ್ ಡೇ ಆಯಿತು, ಮತ್ತೊಂದು ವಿಷಯ ನಡೆಯುತ್ತೆ, ಮಗದೊಂದು ವಿಷಯ ನಡೆಯುತ್ತೆ, ರಕ್ಷಾಬಂಧನ ಆಯಿತು. ಈಗ ವಿಶೇಷ ಅಂತಂದರೆ ಗೌರಿ ಮತ್ತು ಗಣೇಶ ಹಬ್ಬ ಅಲ್ವಾ? ಒಂಥರ ದೊಡ್ಡ ಹಬ್ಬ ಅಂತಲೇ ಇಟ್ಕೋಬೋದು. ಹಾಗಾಗಿ ನಿಮಗೆಲ್ರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ಮಧ್ಯ ನನ್ನ ರಿಕ್ವೆಸ್ಟ್ ಪ್ರತಿ ವಿಡಿಯೋನಲ್ಲಿರುತ್ತೆ, ಬೇಜಾರು ಮಾಡ್ಕೋಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ದಯವಿಟ್ಟು, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಈಗಾಗಲೇ ಮಾಡ್ಕೊಂಡಿದ್ರೆ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಏಕೆಂದರೆ ನೋಟಿಫಿಕೇಷನ್ ಬಂದುಬಿಡುತ್ತೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ. ಈ ಮಧ್ಯ ಆಲ್ರೆಡಿ ನೀವು ಲೈಕ್ ಮಾಡ್ತಿರ್ತೀರ, ಶೇರ್ ಮಾಡ್ತಿರ್ತೀರ, ಮಾಡದೇ ಇರೋರು ದಯವಿಟ್ಟು ಮಾಡಿ ಅಂತ ನನ್ನ ಒಂದು ಸವಿನಯ ವಿನಂತಿ. ಮತ್ತು ಆಲ್ರೆಡಿ ಮಾಡ್ತಾಯಿದ್ರೆ ಧನ್ಯವಾದಗಳು. ಕಾಮೆಂಟ್ ಕೂಡ ನೀವು ಮಾಡ್ತಿರ್ತೀರಾ, ಅದಕ್ಕೆ ಪ್ರತ್ಯುತ್ತರ ನಾನು ನೀಡ್ತಿರ್ತೀನಿ. ಒಂಥರ ಇದು ವಿಚಾರ ವಿನಿಮಯ, ನಾಲೆಜ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು. ಸೊ ಗೌರಿ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ಅಂದರೆ ತಾಯಿ ಮಗ ಒಂದು ಸಂಬಂಧದ ಬಗ್ಗೆ ಇರ್ಬೋದು, ಒಂದು ಸ್ತ್ರೀ ಸೌಭಾಗ್ಯದ ಬಗ್ಗೆ ಇರ್ಬೋದು, ಮತ್ತು ಕಷ್ಟಗಳನ್ನು ನಿವಾರಿಸಿ ಜೀವನವನ್ನು ಸಾಗಿಸ್ಕೊಂಡು ಹೋಗೋದ್ರ ಬಗ್ಗೆ ಇರ್ಬೋದು. ತುಂಬ ಅರ್ಥಗರ್ಭಿತ ಅಂತ ಹೇಳ್ಬೋದು. ಸೊ ತಾಯಿ ಮಗ ಅಂತಂದಾಗ ಒಂದು ಕತೆ ಹೇಳ್ತೀನಿ. ತಾಯಿ ಮಗ ಅಲ್ಲದೆ ಇದ್ರೂ ಅದೊಂದು ತುಂಬ ವಿಶೇಷವಾದ ಕತೆ, ನನಗೆ ತುಂಬ ಇಷ್ಟವಾದ ಒಂದು ಕತೆ. ಒಂದು ಮಗುವಿಗೆ ತಂದೆ ಊಟ ಮಾಡಿಸ್ತಾ ಇರ್ತಾರೆ. ಮಗು ಅಂತಂದರೆ ಒಂದು 6-7 ವರ್ಷದ ಹುಡುಗಿ ಊಟ ಮಾಡಿಸ್ತಾ ಇರ್ತಾರೆ. ಆ ಹುಡುಗಿಗೆ ಮೊಸರನ್ನು ಖಂಡಿತ ಇಷ್ಟವೇ ಇಲ್ಲ ಆ ಮಗುಗೆ. ಸೊ ಹಾಗಾಗಿ ಊಟ ಮಾಡಿಸ್ತಾ ಇರ್ತಾರೆ ತಂದೆ. ಆ ಮಗು ನಾನು ಮೊಸರನ್ನು ತಿನ್ನೋದಿಲ್ಲ ಅಂತ ಹಠ ಮಾಡುತ್ತೆ. ಏನೋ ಒಂದು ಯೋಚನೆ ಮಾಡಿ, ಏನೋ ಒಂದು ಸಮಾಧಾನ ಮಾಡಿ ತಿನ್ನಿಸ್ಬೇಕಲ್ವ. ತಂದೆ ಅದೇ ಪ್ರಯತ್ನದಲ್ಲಿದ್ದಾಗ ತಾಯಿ ಮಗುನ ತಿಂದೇ ಇದ್ದರೆ ನೋಡು ಅಂತ ಹೆದರಿಸ್ತಾ ಇರ್ತಾರೆ. ಆಗ ಆ ಹುಡುಗಿ ತಂದೆಗೆ ಹೇಳುತ್ತೆ, ನಾನು ಮೊಸರನ್ನು ತಿಂತೀನಿ, ಆದರೆ ಇದರ ನಂತರ ನನ್ನ ಒಂದು ರಿಕ್ವೆಸ್ಟ್ ಇರುತ್ತೆ, ನನ್ನ ಒಂದು ಆಸೆ ಇರುತ್ತೆ, ಅದನ್ನು ನೀನು ನೆರವೇರಿಸ್ತೀಯ ಅಂದಾಗ ತಂದೆ ಏನಿರ್ಬೋದು, 6-7 ವರ್ಷದ ಹುಡುಗಿಗೆ ಏನಂತ ಆಸೆ ಇರುತ್ತೆ, ಆಯಿತು ಮಗಳೇ ಅಂದಾಗ ಸರಿ ಆಯಿತು, ಆಮೇಲೆ ಇಲ್ಲ ಅಂದ್ಕೊಡ್ದು ಅಂಥೇಳಿ ತಂದೆನ ಒಂದು ವಾಕಲ್ಲಿ ಕಟ್ ಹಾಕತ್ತೆ, ಅಂದರೆ ಆ ಮಾತಲ್ಲಿ ಕಟ್ ಹಾಕ್ಬಿಡುತ್ತೆ ಆ ಮಗು. ನಂತರ ತನಗೆ ಇಷ್ಟವಿಲ್ಲದ ಮೊಸರನ್ನವನ್ನು ತಿಂದುಬಿಡುತ್ತೆ ಮಗು. ತಿಂದಾದ ಮೇಲೆ ತಂದೆ ಹೇಳುತ್ತೆ, ಇವಾಗ ನಾನು ನೀ ಕೇಳಿದ್ದನ್ನು ಮಾಡಿದೆ, ಈಗ ನೀನು ನಾನು ಕೇಳಿದ್ದನ್ನು ಮಾಡಬೇಕಪ್ಪ ಅಂತ ಹೇಳುತ್ತೆ ಆ ಮಗು. ಆಗ ತಂದೆ, ಆಯಿತು ಮಗಳೇ, ನಿಂಗೆ ಏನು ಬೇಕು, ಬೊಂಬೆ ಬೇಕಾ, ಐಸ್ ಕ್ರೀಮ್ ಬೇಕಾ, ಏನು ಬೇಕು ನಿಂಗೆ, ಅದು ಯಾವುದೂ ಬೇಡ, ನನ್ನನ್ನು ಬಾರ್ಬರ್ ಶಾಪ್ ಸಲೂನಿಗೆ ಕರ್ಕೊಂಡು ಹೋಗು ಅಂತ. ಇದೆಂಥ ವಿಚಿತ್ರ ಆಸೆ. ಆ ಮಗುಗೆ ಕೂದಲಂದರೆ ತುಂಬ ಇಷ್ಟ. ಏನೋ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳುತ್ತೇನೋ, ಮತ್ತು ಇನ್ನೇನು ಹೇರ್ ಸ್ಟೈಲ್ ಮಾಡಿಸಿದ್ರೆ ಅಮ್ಮ ಬೈತಾಳೇನೋ, ಇಲ್ಲ ನೀನು ಮಾತು ಕೊಟ್ಟಿದ್ಯಾ ಅಂಥೇಳಿ ಆ ಮಗು ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋದಾಗ ಅಲ್ಲಿ ಹೇಳುತ್ತೆ, ನನಗೆ ಪೂರ್ತಿ ಮುಂಡನ ಅಂದರೆ ಪೂರ್ತಿ ಕೇಶವನ್ನು ತೆಗಿಬೇಕು, ಗುಂಡು ಹೊಡಿಬೇಕು, ಬೋರ್ಡ್ ಹೊಡಿಸ್ಬೇಕು ಅಂತ ಹೇಳುತ್ತೆ. ತಂದೆ ಗಾಬರಿ ಆಗುತ್ತೆ, ಯಾಕೆಂದರೆ ಹೆಣ್ಣು ಮಕ್ಕಳು ಯಾರೂ ಈ ಆಸೆನ ಇಟ್ಕೊಳ್ಳೋದಿಲ್ಲ. ದೇವರ ಪ್ರಾರ್ಥನೆ ಅಂತಲೆಲ್ಲ ಸಲೂನಲ್ಲಿ ಮಾಡಿಸ್ಕೋತಾ ಇದೆ ಮಗು. ತಂದೆಗೆ ಆಶ್ಚರ್ಯ ಆಗುತ್ತೆ, ಗಾಬರಿ ಆಗುತ್ತೆ, ಏನಾಯಿತು ಮಗುಗೆ, ಚಿತ್ತಭ್ರಮಣೆ ಏನಾದರೂ ಆಯ್ತಂದೆ. ಆದರೆ ಆ ಹುಡುಗಿ ತನ್ನ ಒಂದು ದೃಢ ನಿರ್ಧಾರದ ಮೇಲೆ, ನೀನು ನನಗೆ ಮಾತು ಕೊಟ್ಟಿದ್ಯಾ, ಮಾಡಲೇಬೇಕು ಅಂತ ಹೇಳಿ ಗುಂಡು ಹೊಡ್ಸ್ಕೊಂಡು ಬರ್ತಾಳೆ. ಬಂದಾಗ ತಾಯಿ ಹೌಹಾರ್ತಾಳೆ, ಅಜ್ಜಿ ಏನಮ್ಮ ಇದು ಹೀಗೆ ಹೆಣ್ಮಗು ಅವಲಕ್ಷಣವಾಗಿ ಬಂದುಬಿಟ್ಟಿದೆ, ಎಲ್ಲ ಮಾತುಕತೆ ಆಗುತ್ತೆ. ಆ ಹುಡುಗಿ ಅಷ್ಟೇ ಶಾಂತವಾಗಿರುತ್ತೆ, ಅಂದರೆ ವಯಸ್ಸಿಗೆ ಮೀರಿದ ಗಾಂಭೀರ್ಯ. ಮತ್ತು ಶಾಲೆಗೆ ಹೋದಾಗ ಆ ಮಗು ಗೇಟ್ ಒಳಗೆ ಹೋಗದೆ ಕಾಯ್ತಾ ಇರುತ್ತೆ. ಅಪ್ಪ ಯಾಕಮ್ಮ ಹೋಗ್ತಿಲ್ಲ, ನಾಚಿಕೆ ಆಗ್ತಿದೆಯಾ ನಿನಗೆ, ಟೊಪ್ಪಿ ತಂದು ಕೊಡ್ಲ ಅಂದ್ರೆ, ಇಲ್ಲ ಬೇಡ, ಇದು ಹೀಗೆ ಇರಬೇಕು ಅಂತ ಗೇಟಲ್ಲಿ ಕಾಯ್ತಾ ಇರುತ್ತೆ. ಆಗ ಒಂದು ಕಾರಲ್ಲಿ ಒಂದು ಮಹಿಳೆ ತನ್ನ ಮಗನನ್ನು ಕರ್ಕೊಂಡು ಬರ್ತಾರೆ. ಆಗ ಆ ಹುಡುಗ ಬಂದಾಗ ಅವನ ತಲೆ ಪೂರ್ತಿ ಖಾಲಿ ಇರುತ್ತೆ, ಅಂದರೆ ಕೂದಲು ಉದುರು ಹೋಗಿರುತ್ತೆ. ಆಗ ಆ ಹುಡುಗಿ ಹೇಳ್ತಾಳೆ, ನೋಡು ನಾ ಹೇಳಿದೆ ಅಲ್ವಾ, ಯಾರೂ ನಿನ್ನನ್ನು ನೋಡಿ ನಗಲ್ಲ, ಧೈರ್ಯವಾಗಿ ಶಾಲೆಗೆ ಬಾ, ನಕ್ಕರು ಒಂದು ವೇಳೆ ನನ್ನನ್ನು ನೋಡಿ ನಗ್ತಾರೆ ಅಂತ ಹೇಳಿದೆ ಅಲ್ವಾ, ಈಗ ಬಾ ಇಬ್ಬರು ಒಳಗೆ ಹೋಗೋಣ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗ್ತಾಳೆ ಆ ಹುಡುಗನನ್ನು ಆ ಹುಡುಗಿ. ಆಗ ತಂದೆ ಆಶ್ಚರ್ಯದಿಂದ ಆ ತಾಯಿಯನ್ನು ನೋಡ್ತಾರೆ, ಆ ಹುಡುಗನ ತಾಯಿಯನ್ನು. ಆಕೆ ಕಣ್ಣಲ್ಲಿ ನೀರು ಬರುತ್ತೆ. ಸರ್, ನಿಮ್ಮ ಒಂದು ಸಂಸ್ಕಾರ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ನಿಮ್ಮ ಮಗಳನ್ನು, ಅಂದರೆ ಆಕೆ ನಿಮ್ಮ ಮಗಳಲ್ಲ, ನಿಮ್ಮ ತಾಯಿ ಅಂತ ನಾನು ಹೇಳಬಲ್ಲೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದಾಗ, ನನ್ನ ಮಗನಿಗೆ ಕ್ಯಾನ್ಸರ್ ಚಿಕಿತ್ಸೆ ನಡೀತಾ ಇದೆ, ಕೀಮೋಥೆರಪಿಯಿಂದ ಕೂದಲೆಲ್ಲ ಉದುರು ಹೋಗಿ ಅವನು ಸ್ಕೂಲ್ಗೆ ಹೋಗಲ್ಲ, ಎಲ್ಲ ಮಕ್ಕಳು ನಗ್ತಾರೆ ಅಂತ ಹೇಳಿದರು. ಆಗ ನಿಮ್ಮ ಮಗಳು ಅವನಿಗೆ ಮಾತು ಕೊಟ್ಟಳು, ಯಾರೂ ನಿನ್ನನ್ನು ನೋಡಿ ನಗಲ್ಲ, ಹಾಗೂ ನಕ್ಕರೆ ನನ್ನನ್ನು ನೋಡಿ ನಗ್ತಾರೆ, ನಾನು ಅದಕ್ಕೆ ಗ್ಯಾರಂಟಿ ಇಲ್ಲ, ಇಬ್ಬರನ್ನೂ ನೋಡಿ ನಗಲಿ ಬಾ ಅಂಥೇಳಿ ಮಾತು ಕೊಟ್ಟಳು. ಅವಳು ಏನು ಮಾಡ್ತಾಳೆ ಅಂತ ಅವತ್ತು ನನಗೆ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯಿತು ಅಂದಾಗ. ಎಂಥ ಒಂದು ದೊಡ್ಡ ಮನಸ್ಸಲ್ವಾ ಹುಡುಗಿಗೆ, ವಯಸ್ಸಿಗೆ ಮೀರಿದ ಒಂದು ಪ್ರಭುತ್ವ, ಒಂದು ಪ್ರೌಢಿಮೆ ಅಲ್ವಾ ಆ ಮಗುಗೆ. ಆಗ ತಂದೆ ಹೇಳ್ತಾರೆ, ಹೌದು ಆಕೆ ನನ್ನ ಮಗಳಲ್ಲ, ನನ್ನ ತಾಯಿ ಅಂತ ಹೇಳಿ. ಸೊ ಈ ಒಂದು ಮಗು ತನ್ನ ಆ ಹುಡುಗನಿಗೆ ಸ್ನೇಹಿತೆಯ, ತಾಯಿಯ, ಅಂದರೆ ಆ ತಾಯಿತನದಲ್ಲಿ ಮೆರೆದು ಹೋಗುತ್ತಲ್ವ ಆ ಮಗು, ಇನ್ನೊಂದು ಮಗುಗೆ ಬೇಜಾರಾಗತ್ತೆ ಅಂಥೇಳಿ. ಸೊ ಈ ಒಂದು ಗೌರಿ ಗಣೇಶ ಅಂದರೆ, ಗೌರಿ ಅಂದರೆ ಮಾತೆ ಅವಳು,
ಗಣೇಶ ಅಂತಂದರೆ ಎಲ್ಲ ವಿಘ್ನಗಳನ್ನು ನಿವಾರಿಸುವಂಥ ವಿಘ್ನ ರಾಜ ಅವನು. ಸೊ ಮೊದಲಿಗೆ ನಾನು ಗೌರಿ ಬಗ್ಗೆ ಹೇಳ್ತೀನಿ. ಹೇಳಿದ ಹಾಗೆ ಗೌರಿ ಪೂಜೆ ನಿಮಗೇನು ಹೊಸ್ತಲ್ಲ, ನೀವು ಯಾವಾಗಲೂ ಮಾಡೋ ಅದೇ ರೀತಿ ಮಾಡಿ. ಗೌರಿ ಕಳಸ ಇಡೋ ಹಾಗಿದ್ರೆ ಆ ಕಳಸದಲ್ಲಿ ಒಂದು ಕೊಂಬು ಅರಿಶಿನ ಹಾಕಿ, ಅರಿಶಿನದ ಕೊಂಬು ಒಂದು ಹಾಕಿ, ಅಡಿಕೆ 2 ಬಟ್ಲಡಿಕೆ ಹಾಕಿ, ಆಮೇಲೆ ಅರಿಶಿನದ ಗೌರಿ ಮಾಡಿ. ಅರಿಶಿನದ ಗೌರಿ ಮಾಡಿದಾಗ ಅದಕ್ಕೆ ಒಂದು ಕೆಂಪು ಹೂವನ್ನು ಇಡಿ, ಮತ್ತು ಅದಕ್ಕೆ 3 ತೊಟ್ಟು ಹಾಲು, 3 ತೊಟ್ಟು ಜೇನುತುಪ್ಪ, ಮತ್ತು ಕೆಂಪು ಹೂವು ಆಲ್ರೆಡಿ ಇಟ್ಟಿರ್ತೀರ, ಮತ್ತು ಕೊನೆಯಲ್ಲಿ ಒಂದು ಹಳದಿ ಮತ್ತು ಬಿಳಿ ಹೂವನ್ನು ಕೂಡ ಇಡಿ. ಇಟ್ಟುಬಿಟ್ಟು ಆ ಕಳಸದ ಸುತ್ತ ಕೂಡ ಅರಿಶಿನ 3 ಅರಿಶಿನ, 3 ವೀಳ್ಯದೆಲೆ, ಚಿಟಿಕೆ ಕುಂಕುಮ, 3 ಚಿಟಿಕೆ ಕುಂಕುಮ, 3 ಚಿಟಿಕೆ ಅರಿಶಿನ ಹಾಕಿ ಆ ಒಂದು ಕಳಸದ ಒಳಗೆ 3 ಅಡಿಕೆ ಕಳಸದ ಮುಂದೆ ಇರುತ್ತೆ ವೀಳ್ಯದೆಲೆನಲ್ಲಿ, 2 ಅಡಿಕೆ ಚೊಂಬಿನ ಒಳಗಿರುತ್ತೆ, ಮತ್ತು 5 ಲವಂಗ, ನಿಮ್ಮ ಇಚ್ಛೆ ಏನಿದೆಯೋ ಅದನ್ನು ಬೇಲೀಫ್, ಈ ಪಲಾವ್ ಎಲೆ ಅಂತ ಏನು ಹೇಳ್ತೀವಿ, ಮುರಿಯದ ಒಂದು ಎಲೆಯ ಮೇಲೆ ಬರೆದುಬಿಟ್ಟು ಅದನ್ನು ಒಳಗೆ ಹಾಕ್ತೀರಾ. 5 ಏಲಕ್ಕಿನ ಕೂಡ ಹಾಕ್ತೀರಾ. ಅದರ ಮೇಲೆ ಕಳಸವನ್ನು ಇಡ್ತೀರಾ. ಮತ್ತು ಅರಿಶಿನದ ಗೌರಿಗೆ ಕೂಡ ನೀವು ಪೂಜೆಯನ್ನು ಮಾಡ್ತೀರಾ. ನಿಮ್ಮ ಮನಸ್ಸಿನ ಇಚ್ಛೆ ಏನಿದೆಯೋ ಅದನ್ನು ಹೇಳಿಕೊಂಡು ಆ ತಾಯಿಗೆ ನೀವು ಹ್ರೀಂ ಹ್ರೀಂ ಮಹಾ ಮಂಗಳ ಗೌರಿಯೇ ನಮಃ ಅನ್ನೋದನ್ನು 108 ಸರ್ತಿ ಹೇಳಿ. ಏನು ಹೇಳ್ತೀರಾ? ಹ್ರೀಂ ಮಹಾ ಮಂಗಳ ಗೌರಿಯೇ ನಮಃ, ಓಂ ಹ್ರೀಂ ಮಹಾ ಮಂಗಳ ಗೌರಿಯೇ ನಮಃ ಅನ್ನೋದನ್ನು 108 ಸರ್ತಿ ಹೇಳಿ. ನೀವು ಕಳಸ ಇಟ್ಟಿಲ್ಲ, ಬಾಕಿ ಇದೇನೂ ಮಾಡಿಲ್ಲ ಅಂದರೂ ಈ ಓಂ ಹ್ರೀಂ ಮಹಾ ಮಂಗಳ ಗೌರಿಯೇ ನಮಃ ಅನ್ನೋದನ್ನು ಒಂದು 108 ಸತಿ ಹೇಳಿ. ಇದು ಹೇಳೋ ಮುಂಚೆ ನಿಮ್ಮ ಇಚ್ಛೆಗಳೇನಿದೆಯೋ ಲೌಕಿಕ ಇಚ್ಛೆಗಳನ್ನು ಹೇಳ್ಬೋದು. ಯಾಕೆಂದರೆ ತಾಯಿ ಲೌಕಿಕ ಇಚ್ಛೆ ಏನೇ ಇದ್ದರೂ ಮಕ್ಕಳದ್ದು ಅದನ್ನು ಅವಳು ಈಡೇರಿಸ್ಕೊಡ್ತಾಳೆ. ಅಂದರೆ ಮನೆ ಕಟ್ಟಬೇಕು, ವಾಹನ ತೊಗೋಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಇದೆಲ್ಲವನ್ನು ನೀವು ಆ ತಾಯಿ ಹತ್ರ ಕೇಳ್ಬೋದು. ಆಕೆ ಖಂಡಿತ ನಿಮ್ಮ ಇಚ್ಛೆಗಳನ್ನು ನೆರವೇರಿಸ್ತಾಳೆ. ಈಗ ಗಣೇಶ ಹಬ್ಬಕ್ಕೆ ಬರೋಣ. ಗಣೇಶ ಹಬ್ಬ ಅಂತಂದಾಗ ಮತ್ತೆ ನೀವು ಅರಿಶಿನದ ಗಣಪತಿಯನ್ನು ಮಾಡಿ, ನೀವು ಗಣಪತಿ ತಂದರೆ ಅದನ್ನು ಸಹ ಇಡಿ. ಅದರ ಜೊತೆಯಲ್ಲಿ ಒಂದು ಅರಿಶಿನದ ಗಣಪತಿಯನ್ನು ಮಾಡಿ. ನಿಮಗೆ ಅಭ್ಯಾಸ ಇಲ್ಲ, ನಿಮಗೆ ಯೋಚನೆ ಇತ್ತು ಅಂದರೆ ಪರವಾಗಿಲ್ಲ. ಮಾಡೋ ಹಾಗಿದ್ರೆ ಅರಿಶಿನದ ಗಣಪತಿ ಅಂದರೆ ಅರಿಶಿನವನ್ನು ಕಲಿಸ್ಬಿಟ್ಟು ನೀವು ರೂಪುರೇಷೆ ಕೊಡೋದು ಬೇಡ, ಸುಮ್ಮನೆ ಹೀಗೆ ಒಂದು ಗುಪ್ಪೆ ಹಾಗೆ ಮಾಡಿ ಅದನ್ನು ಅರಿಶಿನದ ಗಣಪತಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು 9 ಗರಿಕೆಯನ್ನು ಸಿಗಿಸಿ 9 ಕಡಲೆಕಾಳನ್ನು ನೈವೇದ್ಯಕ್ಕಿಡಿ. ನೆನೆಸಿಬಿಟ್ಟು 9 ಕಡಲೆಕಾಳನ್ನು ನೈವೇದ್ಯಕ್ಕಿಡಿ. 9 ಎಳ್ಳು ಅಥವಾ 9 ಚಿಟಿಕೆ ಎಳ್ಳನ್ನು ಹಾಕಿ, ಮತ್ತು ತುಂಬೆ ಹೂವು 9 ತುಂಬೆ ಹೂವು 9 ಕೆಂಪು ಹೂವನ್ನು ಹಾಕಿ ಗಣಪತಿಯನ್ನು ಸ್ಮರಿಸಿ ನಿಮ್ಮ ಇಚ್ಛೆಯನ್ನು ಹೇಳಿ. ಇದುವರೆಗೂ ನಿಮಗೆ ನಿರ್ವಿಘ್ನವಾಗಿ ನಡೆಸಿಕೊಟ್ಟಂಥ ಎಲ್ಲ ಕಾರ್ಯಗಳಿಗೆ ನೀವು ಆತನಿಗೆ ಒಂದು ನಮನವನ್ನು ಹೇಳಿ, ಥ್ಯಾಂಕ್ಸನ್ನು ಹೇಳಿ. ಮತ್ತು ಗಣಪತಿ ವಿಗ್ರಹದ ಕೆಳಗೆ ಅಥವಾ ಈ ಅರಿಶಿನದ ಗಣಪತಿ ಎದುರಲ್ಲಿ ಅಥವಾ ಅಡಿಯಲ್ಲಿ ಎಲ್ಲಿ ಬೇಕಾದರೂ ಇಡ್ಬೋದು. ಈ ಒಂದು ಯಂತ್ರವನ್ನು ನೀವು ಮಾಡಿ. ಈ ಯಂತ್ರ ಬಂದು ವಿಶ್ ಮ್ಯಾನಿಫೆಸ್ಟಿಂಗ್, ಅಂದರೆ ನಿರ್ವಿಘ್ನವಾಗಿ ನಿಮ್ಮ ಎಲ್ಲ ಆಸೆಗಳು ಈಡೇರುವಂಥ ಒಂದು ಯಂತ್ರ. 4 ರೋ 4 ಕಾಲಮ್ ಇರುವಂಥ ಒಂದು ಯಂತ್ರ ಇದು. ಕೆಂಪು ಬಾಕ್ಸ್ ಇರುತ್ತೆ, ನಂಬರು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ. ಮೊದಲನೇ ಬಾಕ್ಸಲ್ಲಿ 14, 91, 2 ಮತ್ತು 9. ಎರಡನೇ ಲೈನಲ್ಲಿ 7, 3, 99 ಮತ್ತು 97. ಕೊನೆಯ ಘಟ್ಟದಲ್ಲಿ 9, 9, 9, 1 ಮತ್ತು ಲಾಸ್ಟ್ ಲೈನ್ 4, 6, 9, 6, 8, 9. ಇದು ಯಂತ್ರ. ಇದನ್ನು ನೀವು ಎಷ್ಟು ಚಿಕ್ಕದಾಗಿ ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ಕಾರಣ ಹೇಳ್ತೀನಿ. ಅದನ್ನು ಆ ಗಣೇಶನ ಮುಂದೆ ಇಟ್ಟು ಪೂಜೆ ಮಾಡಿ, ಅಕ್ಷತೆಯನ್ನು ಹಾಕಿ ಎಲ್ಲ ಮಾಡಿ, ಗಣೇಶನ ವಿಸರ್ಜನೆ ಮಾಡಿದ ಮೇಲೆ ಅಥವಾ ಈ ಒಂದು ಏನು ಪೂಜೆಯನ್ನು ಮಾಡಿದ್ರಿ, ಗಣೇಶ ಇಡಲ್ಲ, ನಾವು ವಿಸರ್ಜನೆ ಮಾಡಲ್ಲ ಅಂದಾಗ ಈ ಪೂಜಾ ವಿಧಿಗಳಾದ ಮೇಲೆ ಅದನ್ನು ಎಲ್ಲ ಕಲಸಿ ತೆಗೆದು ಇಡ್ತಿರಲ್ಲ, ಅದನ್ನೆಲ್ಲ ಗಿಡದ ಬುಡಕ್ಕೆ ಹಾಕಿ ಆ ಮೊಳಕೆ ಕಾಳುಗಳನ್ನು ಮೊಳಕೆ ಬರೆಸಿ
ಅದರಿಂದ ನಿಮಗೆ ಏಳಿಗೆ ತುಂಬ ಆಗುತ್ತೆ. ಮತ್ತು ಈ ಒಂದು ಯಂತ್ರ ಏನಿದೆ ಇದನ್ನು ಕ್ಲೀನಾಗಿ ಕಟ್ ಮಾಡಿ ನಿಮ್ಮ ಮೊಬೈಲ್ನ ಹಿಂಭಾಗದಲ್ಲಿ ಹಾಕಿಟ್ಕೊಳ್ಳಿ. ಮುಂಚೆ ಒಂದು ವಿಡಿಯೋನಲ್ಲಿ ಕೂಡ, ಹಿಂದೆ ಒಂದು ವಿಡಿಯೋನಲ್ಲಿ ಕೂಡ ನಾನು ಇದನ್ನು ಹೇಳಿದ್ದೆ ನಿಮಗೆ. ಅದರ ಜೊತೆಯಲ್ಲೇ ಇದನ್ನು ಕೂಡ ಹಾಕ್ಕೊಳ್ಳಿ, ಅಥವಾ ಅದನ್ನು ತೆಗೆದು ಇದನ್ನು ಹಾಕೋತಿರೋ ಅದು ನಿಮ್ಮ ಇಷ್ಟ. ಈ ಯಂತ್ರವನ್ನು ಕೂಡ ನಿಮ್ಮ ಮೊಬೈಲ್ ಇದು ಕೇಸ್ ಹಿಂದ್ಗಡೆ ಹಾಕ್ಕೊಳ್ಳಿ. ಸೊ ಹಾಗಾಗಿ ಇದರ ಒಂದು ಶಕ್ತಿ ನಿಮಗೆ ಸದಾ ಸಿಗ್ತಾ ಇರುತ್ತೆ. ಸೊ ಗೌರಿ ಮತ್ತು ಗಣೇಶ ನಿಮಗೆ ಎಲ್ಲ ಒಳಿತಾಗಲಿ ಅಂತ ಆಶೀರ್ವಾದ ಮಾಡಿ ನಿಮಗೆ ಸಕಲ ಸೌಭಾಗ್ಯಗಳು, ಐಶ್ವರ್ಯ, ಅಭಿವೃದ್ಧಿ, ಆಯಸ್ಸು, ಆರೋಗ್ಯ ಎಲ್ಲವನ್ನೂ ಕೊಡಲಿ ಹಾಗೆ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.